ಹಲೋ ಫ್ರೆಂಡ್ಸ್, ನಮ್ರತಾ ಆರ್ಟ್ ಅಂಡ್ ಕ್ರಾಫ್ಟ್ ಚಾನೆಲ್ಗೆ ನಿಮ್ಗೆಲ್ಲರಿಗೂ ಸ್ವಾಗತ. ಕರ್ನಾಟಕ ರಾಜ್ಯದ ಬೆಂಗಳೂರಿನಲ್ಲಿ ವೆಂಕಟೇಶ್ವರನ ಅನೇಕ ದೇವಾಲಯಗಳಿವೆ. ಅವುಗಳಲ್ಲಿ ಒಂದು 17ನೇ ಶತಮಾನಕ್ಕೆ ಸೇರಿರುವುದರಿಂದ ಬಹಳ ಹಳೆಯದು. ಈ ದೇವಸ್ಥಾನವನ್ನ ಮಾರಿ ತಿರುಪತಿ ದೇವಸ್ಥಾನ ಅಂತ ಕೂಡ ಕರೀತಾರೆ. ಇದನ್ನ ಸಣ್ಣ ತಿರುಪತಿ ಅಂತ ಕೂಡ ಕರೀತಾರೆ. ಇದು ಮಹಾಲಕ್ಷ್ಮೀಪುರ ಲೇಔಟ್ನಲ್ಲಿ ನಮಗೆ ಈ ದೇವಸ್ಥಾನವನ್ನ ನೋಡಬಹುದು. ಈ ದೇವಾಲಯವನ್ನ ಕೆತ್ತಲು ಕೊಯಮತ್ತೂರಿನಿಂದ ಶಿಲ್ಪಿಗಳನ್ನ ಕರೆಸಲಾಯಿತಂತೆ. ಇದು 1976ರಲ್ಲಿ ಪೂರ್ಣಗೊಂಡಿತು ಅಂತ ಹೇಳಲಾಗುತ್ತೆ. ಈ ದೇವಾಲಯವನ್ನ ಪೇಜಾವರ ಮಠದ ಶ್ರೀ ವಿಶ್ವೇಶ್ವತೀರ್ಥ ಸ್ವಾಮೀಜಿಯವರು ಉದ್ಘಾಟಿಸಿದ್ರಂತೆ. ದಿನ ಕಳೆದಂತೆ ಕಾಲಕ್ರಮೇಣ ಈ ದೇವಾಲಯವನ್ನ ಜನರು ಪ್ರೀತಿಯಿಂದ ಮಾರಿ ತಿರುಪತಿ ಅಂತ ಹೇಳಿ ಕರೆದ್ರಂತೆ ಮತ್ತು ಇದೇ ಹೆಸರಿನಿಂದ ತುಂಬಾನೇ ಜನಪ್ರಿಯತೆಯನ್ನ ಕೂಡ ಗಳಿಸ್ತಂತೆ. ಇಲ್ಲಿ ನಡೆಯುವ ಎಲ್ಲಾ ಪೂಜೆಗಳು ತಿರುಮಲದಲ್ಲಿನ ಪೂಜೆಗಳಂತೆಯೇ ಇರುತ್ತಂತೆ. ಅದರಲ್ಲಿ ಪ್ರಮುಖ ಸೇವೆಗಳಂದ್ರೆ ಅಭಿಷೇಕ, ಅಲಂಕಾರ, ಮದುವೆ, ಕಲ್ಯಾಣ, ಸುಪ್ರಭಾತ, ಪ್ರಬಂಧ ಪಾರಾಯಣ. ಈ ದೇವಸ್ಥಾನ ತುಂಬಾ ವಿಶೇಷತೆಯನ್ನ ಹೊಂದಿದೆ. ಅದರಲ್ಲಿ ಪ್ರಮುಖ ಯಾವುದಂದ್ರೆ ಚರಣ ಗೋಪುರ ಅಥವಾ ಚರಣ ರಾಜಗೋಪುರವನ್ನ ಸಹ ಈ ದೇವಸ್ಥಾನ ಹೊಂದಿದೆ. ನೆಲಮಹಡಿಯಲ್ಲಿ ಸಣ್ಣ ಮಂಟಪದಲ್ಲಿ ಶ್ರೀನಿವಾಸನ ದೈವಿಕ ಪಾದಗಳನ್ನ ಸ್ಥಾಪಿಸಲಾಗಿದೆಯಂತೆ. ಸಾಮಾನ್ಯವಾಗಿ ಶ್ರೀನಿವಾಸನ ದೇವಾಲಯಗಳಲ್ಲಿ ಕಂಡುಬರುವ ಭಗವಂತನ ತಲೆಯನ್ನ ಚಿನ್ನದ ಕಿರೀಟದಿಂದ ಮಾಡಿರ್ತಾರೆ. ಆದ್ರೆ ಇಲ್ಲಿ ಶ್ರೀನಿವಾಸನ ದೈವಿಕ ಚರಣ ಅಂದ್ರೆ ಪಾದಗಳನ್ನ ಚಿನ್ನದಿಂದ ಮಾಡಲಾಗಿದೆ. ಮತ್ತೊಂದು ವಿಶೇಷತೆ ಏನಂದ್ರೆ ಭಕ್ತರು ಚರಣ ಅಭಿಷೇಕವನ್ನ ಇಲ್ಲಿ ಮಾಡಬಹುದು. ಈ ಚರಣ ಅಭಿಷೇಕವನ್ನ ನಾವೇನಾದ್ರೂ ಮಾಡಿದ್ರೆ ಎಲ್ಲ ದುಷ್ಟ ಶಕ್ತಿಗಳಿಂದ ನಾವು ಮುಕ್ತರಾಗಬಹುದು, ಎಲ್ಲ ಪಾಪಗಳಿಂದ ನಾವು ಪರಿಹಾರವನ್ನ ಹೊಂದಬಹುದು ಅಂತ ಕೂಡ ಹೇಳ್ತಾರೆ. 7 ಮಹಡಿಗಳ ಗೋಪುರವನ್ನ ಚರಣ ಗೋಪುರ ಎಂದು ಇಲ್ಲಿ ಕರೀತಾರೆ. ಇಲ್ಲಿ ಭಗವಂತನ ದೈವಿಕ ಪಾದಗಳನ್ನ ಇಡಲಾಗಿದೆ. ಈ ಚರಣ ಗೋಪುರದಲ್ಲಿ ಜೂನ್ 2011ರ ಮೊದಲ ವಾರದಲ್ಲಿ ಕುಂಭಾಭಿಷೇಕ, ದೈವಿಕ ಪಾದಗಳಿಗೆ ಚಿನ್ನದ ಕವಚಗಳನ್ನ ಅಲಂಕರಿಸಲಾಯಿತು ಅಂತ ಹೇಳ್ತಾರೆ. ದೈವಿಕ ಪಾದಗಳಿಗೆ ಅಭಿಷೇಕ ಮಾಡಿದ ನಂತರ ಭಕ್ತರು ಲಿಫ್ಟ್ ಒದಗಿಸಲಾದ ಮೂಲಕ ಅಥವಾ ಮೆಟ್ಟಿಲುಗಳ ಮೂಲಕ 7ನೇ ಮಹಡಿಗೆ ಹೋಗ್ತಾರಂತೆ. ಅಲ್ಲಿ ಬೇರೆ ಬೇರೆ ದೇವರ ವಿಗ್ರಹಗಳನ್ನ ಗೋಡೆಯ ಮೇಲೆ ವರ್ಣಚಿತ್ರಗಳನ್ನ ಸುಂದರವಾಗಿ ರಚಿಸಿದ್ದಾರೆ. ಮಾರಿ ತಿರುಪತಿ ದೇವಸ್ಥಾನದ ಒಳಗಿನ ಆಕರ್ಷಣೆ ಏನಂತ ಹೇಳಿದ್ರೆ ಈ ಚರಣ ಗೋಪುರದ ಪ್ರತಿಯೊಂದು ಹಂತದಲ್ಲಿ ಹಲವಾರು ವಿಗ್ರಹಗಳು ದೃಶ್ಯಗಳನ್ನ ಚಿತ್ರಿಸಿದ್ದಾರೆ. ಉದಾಹರಣೆಗೆ ಶ್ರೀನಿವಾಸ ಕಲ್ಯಾಣ, ಶ್ರೀನಿವಾಸನ ಮದುವೆ ಹೇಗಾಯ್ತು ಅನ್ನೋದನ್ನ ಸಹ ಇಲ್ಲಿ ರಚನೆ ಮಾಡಿದ್ದಾರೆ. ಕಾಮಧೇನು, ಶ್ರೀನಿವಾಸ ಮಹಿಮೆ, ಅಷ್ಟಲಕ್ಷ್ಮಿಯರನ್ನ ಇಲ್ಲಿ ರಚಿಸಲಾಗಿದೆ. ಸಮುದ್ರ ಮಂಥನವನ್ನ ರಚಿಸಲಾಗಿದೆ. ಸಪ್ತಶ್ರೀಗಳನ್ನ ಇಲ್ಲಿ ರಚಿಸಲಾಗಿದೆ. ಗೋಕರ್ಣ ಮಹಿಮೆ, ರಾವಣ ಆತ್ಮಲಿಂಗವನ್ನ ಎತ್ತಲು ಪ್ರಯತ್ನಿಸಿರುವಂತಹ ರಚನೆಯನ್ನು ಮಾಡಲಾಗಿದೆ. ಭೂದೇವಿ, ನಾರಾಯಣ, ಹರಿಹರ, ದಶಾವತಾರ, ಕುಬೇರ ಇತ್ಯಾದಿ ಮೂರ್ತಿಗಳನ್ನ ಇಲ್ಲಿ ರಚಿಸಲಾಗಿದೆ. ಈ ಎಲ್ಲಾ ಪ್ರತಿಮೆಗಳನ್ನ ನೋಡಿ ಭಕ್ತರು ನಿಧಾನವಾಗಿ ನೆಲಮಹಡಿಗೆ ಬರುತ್ತಾರೆ. ಈ ಚರಣ ಗೋಪುರದ ಪ್ರವೇಶ ಟಿಕೆಟ್ ವಯಸ್ಕರಿಗಾದ್ರೆ 50 ರೂಪಾಯಿ ಇರುತ್ತೆ. 12 ವರ್ಷದ ಒಳಗಿನ ಮಕ್ಕಳಿಗಾದ್ರೆ ಎಂಟ್ರಿ ಫೀಸು 20 ರೂಪಾಯಿ ಇರುತ್ತೆ. ಭಕ್ತರ ಪ್ರವೇಶ ಎಲ್ಲಾ ದಿನಗಳಲ್ಲಿ ಬೆಳಗ್ಗೆ 9ರಿಂದ 6 ಗಂಟೆವರೆಗೆ ನಾವು ದೇವರ ದರ್ಶನವನ್ನ ಮಾಡಬಹುದು. ಈ ಚರಣ ಗೋಪುರದ ಒಂದು ಬದಿಯಲ್ಲಿ ದ್ರೋಣಗಿರಿಯನ್ನ ಹೊತ್ತ ಆಂಜನೇಯನನ್ನು ಚಿತ್ರಿಸಲಾಗಿದೆ. ಇನ್ನೊಂದು ಬದಿಯಲ್ಲಿ ದೇವಾಲಯದ ಮುಖ್ಯ ದ್ವಾರದ ಕಡೆಗೆ ಮುಖ ಮಾಡಿರುವ ಆನೆಗಳೊಂದಿಗೆ ದೇವಿ ಮಹಾಲಕ್ಷ್ಮಿಯನ್ನ ಕಾಣಬಹುದು. 3ನೇ ಬದಿಯಲ್ಲಿ ಶ್ರೀನಿವಾಸನು ತನ್ನ ಗರುಡ ವಾಹನದ ಮೇಲೆ ಕುಳಿತಿದ್ದು ತನ್ನ ಪತ್ನಿಯರು ಪ್ರವೇಶ ದ್ವಾರದ ಕಡೆಗೆ ಮುಖ ಮಾಡಿದ್ದಾರೆ ಮತ್ತು 4ನೇ ಬದಿಯಲ್ಲಿ ಶೇಷಶಾಹಿ ಭವನವಿದೆ. ಇಷ್ಟು ವಿಶೇಷತೆಯಿಂದ ಈ ದೇವಸ್ಥಾನವನ್ನ ನಾವು ನೋಡಬಹುದು. ಈಗ 7 ಮಹಡಿ ಗೋಪುರದ ಬಗ್ಗೆ ತಿಳಿದುಕೊಳ್ಳೋಣ. ಈ ಗೋಪುರವು 184 ಅಡಿ ಎತ್ತರವಿದ್ದು ಈ ರಚನೆಯು ಮುರುಡೇಶ್ವರ ದೇವಾಲಯದ ಗೋಪುರದ ಪಕ್ಕದಲ್ಲಿನ 2ನೇ ಅತಿ ಎತ್ತರದ ಗೋಪುರವಾಗಿದ್ದು ಇದು 20 ಮಹಡಿಗಳನ್ನು ಹೊಂದಿರುವ 249 ಅಡಿ ಎತ್ತರವಿದೆ. 7ನೇ ಮಹಡಿಯಲ್ಲಿ ಒಂದು ಸಭಾಂಗಣವಿದೆ ಮತ್ತು ಇದರ ಮೇಲೆ ಶಿಖರ, ಕಳಶ, ಗೋಪುರ ಕೂಡ ಇಲ್ಲಿ ಹೊಂದಿದೆ. ಇಲ್ಲಿ ಭಕ್ತರಿಗೆ ಪ್ರವೇಶ ಅವಕಾಶ ಇರೋದಿಲ್ಲ. ಇನ್ನು ಬ್ರಹ್ಮೋತ್ಸವದ 7 ದಿನಗಳು.
ಇಲ್ಲಿ ನಡೆಯುವ ಪ್ರಮುಖ ಉತ್ಸವವೆಂದರೆ 7 ದಿನಗಳ ಕಾಲ ನಡೆಯುವ ಬ್ರಹ್ಮೋತ್ಸವ. ಇನ್ನೊಂದು ಹಬ್ಬವೇನೆಂದರೆ ವಜ್ರ ಕವಚ ಧಾರಣೆ. ವರ್ಷದಲ್ಲಿ 4 ಬಾರಿ ಯುಗಾದಿ ದಿನ, ಶ್ರಾವಣ ಮಾಸದ ಕೊನೆಯ ಶನಿವಾರ, ಬ್ರಹ್ಮೋತ್ಸವದ ದಿನ ಮತ್ತು ವೈಕುಂಠ ಏಕಾದಶಿ ಇಲ್ಲಿ ವಿಶೇಷವಾಗಿ ಪ್ರತಿ ಶುಕ್ರವಾರ ಅಭಿಷೇಕವನ್ನ ಮುಖ್ಯ ದೇವರಿಗೆ ಮಾಡಲಾಗುತ್ತೆ ಮತ್ತು ಪ್ರತಿ ತಿಂಗಳ ಶ್ರವಣ ನಕ್ಷತ್ರದ ದಿನದಂದು ಉತ್ಸವ ಮೂರ್ತಿಗೆ ಅಭಿಷೇಕವನ್ನ ನಡೆಸ್ತಾರೆ. ಮುಖ್ಯ ದೇವಾಲಯದಲ್ಲಿ ಶ್ರೀನಿವಾಸನ ವಿಗ್ರಹದ ಎರಡೂ ಬದಿಯಲ್ಲಿ ಲಕ್ಷ್ಮೀ ದೇವತೆ ಮತ್ತು ಪದ್ಮಾವತಿ ದೇವತೆಯನ್ನ ಮುಖ್ಯ ದೇವತೆಯೊಂದಿಗೆ ಈ ದೇವತೆಗಳ ಅರ್ಚನೆ ಪೂಜೆಯನ್ನ ಸಹ ಇಲ್ಲಿ ನಿರ್ವಹಿಸಲಾಗುತ್ತೆ. ಮುಖ್ಯ ಗರ್ಭಗುಡಿಯ ಪ್ರವೇಶ ದ್ವಾರದಲ್ಲಿ ಜಯ ಮತ್ತು ವಿಜಯರು ನಿಂತಿರುವ ಭಂಗಿಯಲ್ಲಿ ಇದ್ದಾರೆ. ಎಲ್ಲಾ ಭಕ್ತರು ಮುಖ್ಯ ದ್ವಾರದ ಎಡಭಾಗದಿಂದ ಪ್ರವೇಶಿಸಿದಾಗ ಅವರ ಮೊದಲು ಗಣೇಶನ ಆಶೀರ್ವಾದವನ್ನ ಪಡಿತಾರೆ. ನಂತರ ನಿರ್ಗಮನ ದ್ವಾರದ ಬಲಭಾಗದಲ್ಲಿ ಆಂಜನೇಯ ಸ್ವಾಮಿಯ ಪ್ರತಿಮೆ, 2 ಬಾಗಿಲುಗಳ ನಡುವೆ ಗರುಡನ ಪ್ರತಿಮೆಯನ್ನ ನಾವು ನೋಡಬಹುದು. ಮುಖ್ಯ ದೇವಾಲಯದ ಹೊರಗಡೆ ಒಂದು ಬದಿಯಲ್ಲಿ ನವಗ್ರಹ ಮತ್ತು ಇನ್ನೊಂದು ಬದಿಯಲ್ಲಿ ಭೂವರಾಹ ಸ್ವಾಮಿಯ ವಿಗ್ರಹಗಳನ್ನು ನಾವು ಇಲ್ಲಿ ನೋಡಬಹುದು. ಬೆಂಗಳೂರಿನ ಪ್ರಮುಖ ಆಕರ್ಷಣೆ ಏನಂದ್ರೆ ಈ ದೇವಾಲಯವು ಬೆಂಗಳೂರಿನ ಪ್ರವಾಸಿ ಆಕರ್ಷಣೆಯಲ್ಲಿ ಒಂದಾಗಿದೆ. ಈ ದೇವಾಲಯಕ್ಕೆ ಬಹಳ ಹತ್ತಿರದಲ್ಲಿ ಪಂಚಮುಖಿ ಗಣೇಶ ಮತ್ತು ಶ್ರೀ ಪ್ರಸನ್ನ ವೀರಾಂಜನೇಯ ಸ್ವಾಮಿ ದೇವಾಲಯ ಕೂಡ ನಾವು ನೋಡಬಹುದು. ಶ್ರೀ ಪ್ರಸನ್ನ ವೀರಾಂಜನೇಯ ಸ್ವಾಮಿಯ ವಿಗ್ರಹವು 22 ಅಡಿ ಎತ್ತರ, 16 ಅಡಿ ಅಗಲವಿದೆ. ಇದನ್ನ ಏಕಶಿಲೆಯಲ್ಲಿ ಕೆತ್ತಲಾಗಿದೆ. ಈ ದೇವತೆಗಳ ಆಶೀರ್ವಾದ ಪಡೆಯಲು ಈ 2 ದೇವಾಲಯಗಳನ್ನ ನಾವು ಭೇಟಿ ನೀಡಬಹುದು. ಈ ದೇವಾಲಯಕ್ಕೆ ಭೇಟಿ ನೀಡಿ ಮತ್ತು ಶ್ರೀನಿವಾಸನ ಆಶೀರ್ವಾದವನ್ನ ನಾವು ಸಹ ಪಡಿಬಹುದು ಮತ್ತು ಚರಣ ರಾಜಗೋಪುರಕ್ಕೆ ಒಂದು ಒಳ್ಳೆ ಟ್ರಿಪ್ ಕೂಡ ಆಗತ್ತೆ. ದೇವಸ್ಥಾನಕ್ಕೆ ಬಂದವರು ರಾಜಗೋಪುರಕ್ಕೆ 50 ರೂಪಾಯಿ ಕೊಟ್ರೆ ಸಾಕು. ಇಲ್ಲಿ ಎಲ್ಲಾ ದೇವರುಗಳ ವಿಗ್ರಹಗಳನ್ನ ಕೆತ್ತಲಾಗಿದೆ ಮತ್ತು ಇದರ ಸ್ಟೋರಿಗಳನ್ನ ಕೂಡ ಈ ಚಿತ್ರಗಳ ಮೂಲಕ ರಚಿಸಿದ್ದಾರೆ. ಈಗ ನಮಗೆ ಕೃಷ್ಣನು ಮಾಡಿರುವಂತಹ ಎಲ್ಲಾ ಬಾಲ್ಯದ ಲೀಲೆಗಳನ್ನ ನಾವು ನೋಡಬಹುದು. ಸಪ್ತ ಋಷಿಗಳನ್ನ ನಾವು ನೋಡಬಹುದು. ಅವರ ಹೆಸರುಗಳು ಗೊತ್ತಿಲ್ಲದೆ ಇದ್ರೆ ಸಹ ಪ್ರತಿಯೊಂದು ಋಷಿಗಳ ಹೆಸರುಗಳನ್ನ ಸಹ ಬರೆದು ಇಲ್ಲಿ ಅವರ ರಚನೆಯನ್ನ ಮಾಡಲಾಗಿದೆ. ಚಿಕ್ಕ ಮಕ್ಕಳಿಗಂತೂ ಇವರು ರಾಮ ಅಂದ್ರೆ, ಇವರು ಸೀತೆ ಅಂದ್ರೆ ಯಾರು ಏನು, ಕೃಷ್ಣನ ಲೀಲೆಗಳನ್ನ ಹೇಳಿದ್ರೆ ಸಣ್ಣ ಮಕ್ಕಳಿಗೆ ನಾರ್ಮಲ್ ಆಗಿ ಗೊತ್ತಾಗೋದಿಲ್ಲ. ಇಲ್ಲಿ ನಾವು ಒಂದ್ಸಲಿ ಕರ್ಕೊ ಬಂದ್ರೆ ಸಾಕು, ಮಕ್ಕಳಿಗೆ ಎಲ್ಲನೂ ಅರ್ಥ ಆಗತ್ತೆ. ಸಪ್ತ ಋಷಿಗಳ ಹೆಸರುಗಳನ್ನ ಹೇಳಿ ಕೂಡ ಇವ್ರು ಇಂಥವ್ರು ಅಂತ ನಾವು ಎಕ್ಸ್ಪ್ಲೇನ್ ಮಾಡಿದ್ರೆ ಅವರಿಗೆ ಬೇಗನೆ ಅರ್ಥ ಆಗತ್ತೆ. ಕೃಷ್ಣ ಮಾಡಿರುವಂತಹ ಎಲ್ಲಾ ಬಾಲಲೀಲೆಗಳ ಹೆಸರುಗಳನ್ನ ಸಹ ಇಲ್ಲಿ ಬರೆದು ರಚಿಸಿದ್ದಾರೆ. ಇದರಿಂದಾಗಿ ನಾವು ಈಸಿಯಾಗಿ ಎಕ್ಸ್ಪ್ಲೇನ್ ಮಾಡಿದ್ರೆ ಮಕ್ಕಳಿಗೆ ತುಂಬಾನೇ ಚೆನ್ನಾಗಿ ಅರ್ಥ ಆಗತ್ತೆ. ಮತ್ತೆ ಅವರಿಗೆ ಏನು ಅದ್ರ ಹಿಂದ್ಗಡೆ ಇರುವಂತಹ ರಹಸ್ಯಗಳೇನು, ಹಿಂದ್ಗಡೆ ಇರುವಂತಹ ಪುರಾತನ ಲೀಲೆಗಳೇನು, ಇದೆಲ್ಲನ ನಾವು ಕರೆಕ್ಟ್ ಆಗಿ ಹೇಳ್ಕೊಡ್ಬೋದು. ಮತ್ತೆ ಅವರಿಗೆ ಅರ್ಥ ಆಗತ್ತೆ ಕೂಡ. ಹಾಗೂ ನಾವು ಇಲ್ಲಿ ಶ್ರೀನಿವಾಸ ಕಲ್ಯಾಣನ ಹೇಳಿದ್ರೆ ಅರ್ಥ ಆಗಲ್ಲ, ಇಲ್ಲಿ ನಾವು ನೋಡೋದ್ರಿಂದನೇ ತಿಳ್ಕೋಬಹುದು. ಪ್ರತಿಯೊಂದು ಋಷಿಗಳು ಪ್ರತಿಯೊಂದು ಇಲ್ಲಿ ರಚನೆಯನ್ನ ಮಾಡಲಾಗಿದೆ. ಮಕ್ಕಳಿದ್ರಂತೂ ಒಂದ್ಸಲಿ ಈ ದೇವಸ್ಥಾನಕ್ಕೆ ಬಂದಾಗ ವಿಸಿಟ್ ನ ಕೊಡೋದನ್ನ ದಯವಿಟ್ಟು ಮರೀಲೇಬೇಡಿ. ಇವಾಗ ನಾವು ಈ ದೇವಸ್ಥಾನವನ್ನ ದರ್ಶನ ಪಡೆಯುವಂತ ಸಮಯವನ್ನ ಹೇಳ್ತೀನಿ. ಸೋಮವಾರ ಆದ್ರೆ ಬೆಳಗ್ಗೆ 7 ಗಂಟೆಯಿಂದ 12 ಗಂಟೆವರೆಗೆ ತೆರೆದಿರುತ್ತೆ. ಮತ್ತೆ ಸಂಜೆ 5:30ಯಿಂದ 8:30ವರೆಗೆ ತೆರೆದಿರುತ್ತೆ. ಮಂಗಳವಾರ ಬೆಳಗ್ಗೆ 7ರಿಂದ 12, ಸಂಜೆ 5:30ಯಿಂದ ರಾತ್ರಿ 8:30. ಅದೇ ಬುಧವಾರ ಆದ್ರೆ ಅದೇ ತರ ಶುಕ್ರವಾರದ ತನಕ ಸೇಮೇ ಇರುತ್ತೆ. ಆದ್ರೆ ಸಂಡೇ ಯುಗಾದಿ ಇರೋದ್ರಿಂದ ಬೆಳಗ್ಗೆ 7 ಗಂಟೆಯಿಂದ ಮಧ್ಯಾಹ್ನ 1:30ವರೆಗೆ ತೆರೆದಿರುತ್ತೆ. ಮತ್ತೆ ಸಂಜೆ 5:30ಯಿಂದ ರಾತ್ರಿ 8:30ವರೆಗೆ ನಾವು ದೇವರ ದರ್ಶನವನ್ನ ಮಾಡಬಹುದು. ಈ ದೇವಸ್ಥಾನ ಇರೋದು ಮಹಾಲಕ್ಷ್ಮೀಪುರಂ ಲೇಔಟ್ ನಲ್ಲಿ. ಇದು 12ನೇ ಕ್ರಾಸ್ ನಲ್ಲಿ ಬರುತ್ತೆ. ಹಾಗೂ ಇದು ಮಹಾಲಕ್ಷ್ಮಿ ಲೇಔಟ್ ನಲ್ಲಿ ಈ ದೇವಸ್ಥಾನವನ್ನ ನಾವು ನೋಡಬಹುದು. ಈ ದೇವಾಲಯವು ಉತ್ತರಾಖಂಡದ ಹರಿದ್ವಾರದಲ್ಲಿರುವ ಭಾರತ ಮಾತಾ ಮಂದಿರದ ಬಹುತೇಕ ಪ್ರತಿರೂಪ ಅಂತಾನೆ ಹೇಳ್ಬೋದು. ಇದು ಅಲ್ಲಿರೋ ತರಾನೇ ಇಲ್ಲಿ ನಿರ್ಮಿಸಿದ್ದಾರೆ ಅಂತ ಕೂಡ ಹೇಳ್ತಾರೆ. ಬೆಂಗಳೂರಿನ ಶ್ರೀನಿವಾಸ ದೇವಾಲಯವನ್ನ ಸಣ್ಣ ತಿರುಪತಿ ಎಂದು ಕೂಡ ಕರೆಯಲಾಗುತ್ತೆ ಮತ್ತು ಶ್ರೀನಿವಾಸ ದೇವಾಲಯದ ಮುಖ್ಯ ದ್ವಾರದಲ್ಲಿ ಅಮೂಲ್ಯ ಕಲ್ಲುಗಳು, ಚಿನ್ನ ಮತ್ತು ವಜ್ರಗಳಿಂದ ಅಲಂಕರಿಸಲ್ಪಟ್ಟ ದೈತ್ಯ ಹದ್ದಿನ ಮೇಲೆ ಕೃಷ್ಣನ ದೈತ್ಯ ಪ್ರತಿಮೆಯನ್ನ ನಾವು ಇಲ್ಲಿ ಕಾಣಬಹುದು. ಮತ್ತು ದೇವಾಲಯದ 2 ಸಣ್ಣ ಆವರಣದಲ್ಲಿ ಪದ್ಮಾವತಿ, ಮಹಾಲಕ್ಷ್ಮಿ, ಗಣೇಶ, ನವಗ್ರಹಗಳು ಮತ್ತು ವರಾಹಸ್ವಾಮಿಯ ಇತರ ದೇವರುಗಳನ್ನ ನಾವು ಇಲ್ಲಿ ನೋಡಬಹುದು. ಶ್ರೀನಿವಾಸ ದೇವಾಲಯದ ರಚನೆ ಮತ್ತು ಕೆತ್ತನೆಗಳು ಮೋಡಿ ಮಾಡುವಂತಿದೆ ಮತ್ತು 6 ಅಂತಸ್ತಿನ ಕಟ್ಟಡವಾಗಿದ್ದು ಪ್ರತಿ ಮಹಡಿಯಲ್ಲಿಯೂ ವಿಭಿನ್ನ ಭಗವಂತನ ವಿಗ್ರಹಗಳ ಪೌರಾಣಿಕ ಕಥೆಯನ್ನ ಇಲ್ಲಿ ಚಿತ್ರಿಸಲಾಗಿದೆ.
ಈಗ ನಾವು ಇದರ ನಿಜವಾದ ರೂಪವಾದಂತಹ ತಿರುಪತಿ ದೇವದ ಬಗ್ಗೆ ಸ್ವಲ್ಪ ಮಾಹಿತಿಗಳನ್ನ ತಿಳ್ಕೊಳ್ಳೋಣ. ತಿರುಮಲದ ವೆಂಕಟೇಶ್ವರ ದೇವಸ್ಥಾನ ಅಥವಾ ಶ್ರೀ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನವು ಭಾರತದ ಆಂಧ್ರಪ್ರದೇಶದ ತಿರುಪತಿ ಜಿಲ್ಲೆಯ ತಿರುಮಲ ನಗರ ಮಂಡಲದ ತಿರುಮಲ ಬೆಟ್ಟಗಳಲ್ಲಿರುವ ಒಂದು ಹಿಂದೂ ದೇವಸ್ಥಾನವಾಗಿದೆ. ಈ ದೇವಸ್ಥಾನವು ವಿಷ್ಣುವಿನ ಒಂದು ರೂಪವಾದ ವೆಂಕಟೇಶ್ವರನಿಗೆ ಸಮರ್ಪಿತವಾಗಿದೆ. ಅವರು ಮಾನವ ಕುಲವನ್ನ ಕಲಿಯುಗದ ಪರೀಕ್ಷೆಗಳು ಮತ್ತು ತೊಂದರೆಗಳಿಂದ ರಕ್ಷಿಸಲು ಭೂಮಿಯ ಮೇಲೆ ಕಾಣಿಸಿಕೊಂಡಿದ್ದಾರೆಂದು ನಂಬಲಾಗಿದೆ. ಆದ್ದರಿಂದ ಈ ಸ್ಥಳವನ್ನ ಕಲಿಯುಗದ ವೈಕುಂಠ ಎಂದು ಹೆಸರಿನಿಂದಲೂ ಇಲ್ಲಿ ಕರೀತಾರೆ ಮತ್ತು ಇಲ್ಲಿನ ದೇವರನ್ನ ಕಲಿಯುಗದ ಪ್ರತ್ಯಕ್ಷ ದೈವ ಎಂದು ಕೂಡ ನಂಬ್ತಾರೆ. ಈ ದೇವಸ್ಥಾನವನ್ನ ತಿರುಮಲ ದೇವಸ್ಥಾನ, ತಿರುಪತಿ ದೇವಸ್ಥಾನ ಮತ್ತು ತಿರುಪತಿ ಬಾಲಾಜಿ ದೇವಸ್ಥಾನ ಹೀಗೆ ಹಲವಾರು ಹೆಸರುಗಳಿಂದ ನಾವು ಕರಿತೀವಿ. ವೆಂಕಟೇಶ್ವರನನ್ನ ಸಾಮಾನ್ಯವಾಗಿ ಬಾಲಾಜಿ, ಗೋವಿಂದ ಮತ್ತು ಶ್ರೀನಿವಾಸ ಸೇರಿದಂತೆ ಇತರ ಹೆಸರುಗಳಿಂದಲೂ ಕರೆಯಲಾಗುತ್ತೆ. ಈ ದೇವಸ್ಥಾನವನ್ನ ಆಂಧ್ರಪ್ರದೇಶ ಸರ್ಕಾರದ ನಿಯಂತ್ರಣದಲ್ಲಿರುವ ತಿರುಪತಿ ದೇವಸ್ಥಾನಗಳು ಅಂದ್ರೆ ಟಿಟಿಡಿ ಎಂದು ಕೂಡ ಅವರು ಇದನ್ನ ನಿರ್ವಹಿಸ್ತಾ ಇದ್ದಾರೆ. ಈ ಟಿಟಿಡಿಯ ಮುಖ್ಯಸ್ಥರನ್ನ ಆಂಧ್ರಪ್ರದೇಶ ಸರ್ಕಾರನೇ ನೇಮಿಸ್ತಾರೆ ಕೂಡ. ಇನ್ನು ನಾವು ತಿರುಮಲ ಬೆಟ್ಟದ ಬಗ್ಗೆ ನೋಡೋದಾದ್ರೆ, ತಿರುಮಲ ಬೆಟ್ಟಗಳು ಶೇಷಾಚಲಂ ಬೆಟ್ಟಗಳ ಶ್ರೇಣಿಯ ಭಾಗವಾಗಿದೆ. ಈ ಬೆಟ್ಟಗಳು ಸಮುದ್ರ ಮಟ್ಟದಿಂದ 853 ಮೀಟರ್ ಅಂದ್ರೆ 2799 ಅಡಿ ಎತ್ತರದಲ್ಲಿದೆ. ಆದಿಶೇಷನ 7 ಶಿಖರಗಳನ್ನು ಪ್ರತಿನಿಧಿಸುವ 7 ಶಿಖರಗಳನ್ನು ಒಳಗೊಂಡಿದೆ. ಈ ದೇವಾಲಯವು 7ನೇ ಶಿಖರವಾದ ವೆಂಕಟಾದ್ರಿಯ ಮೇಲೆ ಪವಿತ್ರ ನೀರಿನ ತೊಟ್ಟಿಯಾದ ಶ್ರೀ ಸ್ವಾಮಿ ಪುಷ್ಕರಣಿಯ ದಕ್ಷಿಣ ದಂಡೆಯಲ್ಲಿದೆ. ಆದ್ದರಿಂದ ಈ ದೇವಾಲಯವನ್ನ 7 ಬೆಟ್ಟಗಳ ದೇವಾಲಯ ಅಂತ ಕೂಡ ಕರೀತಾರೆ. ಇನ್ನು ಈ ತಿರುಪತಿಯ ತಿರುಮಲದಲ್ಲಿರುವ ವೆಂಕಟೇಶ್ವರ ದೇವಸ್ಥಾನದ ಒಟ್ಟು ಆಸ್ತಿ 2.5 ಲಕ್ಷ ಕೋಟಿ ಅಂತ ಕೂಡ ಅಂದಾಜಿಸಲಾಗಿದೆ. ಇನ್ನು ಈ ತಿರುಪತಿಯಲ್ಲಿ ಮಾಡುವಂತಹ ವಿಶೇಷವಾದಂತಹ ಲಡ್ಡು ಬಗ್ಗೆ ತಿಳ್ಕೊಳ್ಳೋಣ. ತಿರುಪತಿ ಲಡ್ಡುವನ್ನ ತಿರುಮಲ ದೇವಸ್ಥಾನದಲ್ಲಿ ಪ್ರಸಾದವಾಗಿ ನೀಡ್ತಾರೆ. ತಿರುಪತಿ ಲಡ್ಡು ಭೌಗೋಳಿಕ ಸೂಚನೆಯ ಟ್ಯಾಗ್ ಅನ್ನ ಸಹ ಸ್ವೀಕರಿಸಿದೆ. ಇದು ತಿರುಮಲ ತಿರುಪತಿ ದೇವಸ್ಥಾನಗಳಿಗೆ ಮಾತ್ರ ಅದನ್ನ ತಯಾರಿಸಲು ಅಥವಾ ಮಾರಾಟ ಮಾಡಲು ಅದಕ್ಕೆ ನಿರ್ಬಂಧ ಇದೆ. ವೆಂಕಟೇಶ್ವರನಿಗೆ ಇತರ ಅನೇಕ ಪ್ರಸಾದವನ್ನ ಅರ್ಪಿಸಲಾಗುತ್ತೆ ನೈವೇದ್ಯದ ರೂಪದಲ್ಲಿ ಮತ್ತು ಅವುಗಳನ್ನ ಅನ್ನ ಪ್ರಸಾದಗಳು ಮತ್ತು ಪನ್ಯಾರಂಗಗಳು ಎಂದು ಕೂಡ ಹೇಳ್ತಾರೆ. ಅನ್ನ ಪ್ರಸಾದಗಳಲ್ಲಿ ಚಕರೆ ಪೊಂಗಲ್ ಅಂದ್ರೆ ಸಿಹಿ ಪೊಂಗಲ್, ಪುಳಿಹೋರ ಅಂದ್ರೆ ಹುಣಸೆ ಹಣ್ಣಿನಿಂದ ಮಾಡಿದಂತ ಒಂದು ಪದಾರ್ಥ, ಮಿರಿಯಾಲ ಪೊಂಗಲ್, ಕದಂಬಂ, ದದ್ದೋಜನಂ ಅಂದ್ರೆ ಮೊಸರು ಅನ್ನ, ಪನ್ಯಾರಂಗಗಳಲ್ಲಿ ಲಡ್ಡು, ವಡೆ, ದೋಸೆ, ಆಪಂ, ಜಿಲೇಬಿ, ಮುರುಕು, ಪೋಳಿ ಪಾಯಸಂ ಹೀಗೆ ಅನೇಕ ಭಕ್ಷ್ಯ ಭೋಜನಗಳನ್ನ ದೇವರಿಗೆ ಅರ್ಪಿಸ್ತಾರೆ. ಯಾತ್ರಿಗಳಿಗೆ ಪ್ರತಿದಿನ ಉಚಿತ ಇಲ್ಲಿ ಊಟವನ್ನ ನೀಡಲಾಗುತ್ತೆ. ಗುರುವಾರಗಳಂದು ತಿರುಪ್ಪವಾಡ ಸೇವೆಯನ್ನ ಸಹ ಇಲ್ಲಿ ನೀಡಲಾಗುತ್ತೆ. ತಿರುಮಣಿ ಮಂಟಪದಲ್ಲಿ ಇಲ್ಲಿ ಪಿರಾಮಿಡ್ ಆಕಾರದಲ್ಲಿ ರಾಶಿ ಮಾಡುವ ಮೂಲಕ ವೆಂಕಟೇಶ್ವರನಿಗೆ ಅಪಾರ ಪ್ರಮಾಣದ ಪುಳಿಹೋರವನ್ನ ಅರ್ಪಿಸಲಾಗುತ್ತದೆ. ಪುಳಿಹೋರ ಅಂದ್ರೆ ಇಲ್ಲಿ ಪುಳಿಯೋಗರೆಯನ್ನ ನೈವೇದ್ಯವಾಗಿ ಅರ್ಪಿಸ್ತಾರೆ. ಇದೇ ರೀತಿ ಇಲ್ಲಿ ಸಹ ಚಿಕ್ಕ ತಿರುಪತಿ ಅಥವಾ ಮಾರಿ ತಿರುಪತಿಯಲ್ಲಿ ಸಹ ಇದೇ ತರಹ ಎಲ್ಲಾ ಸೇವೆಗಳನ್ನ ದೇವರಿಗೆ ಅರ್ಪಿಸ್ತಾರೆ. ಅದೇ ತರ ಇಲ್ಲಿ ಜನರು ಕೂಡ ಇಲ್ಲಿ ದೇವರಿಗೆ ಬಂದು ತಮ್ಮ ಸೇವೆಗಳನ್ನ ದೇವರಿಗೆ ನೀಡ್ತಾರೆ, ಹಾಗೆ ದರ್ಶನವನ್ನ ಕೂಡ ಪಡ್ಕೋತಾರೆ. ನಾವು ತಿರುಪತಿಗೆ ಹೋಗ್ಲಿಕ್ಕೆ ಆಗದೆ ಇದ್ರೂ ಕೂಡ ನಾವು ಇಲ್ಲೇ ಹತ್ತಿರದಲ್ಲಿರುವಂತಹ ಲಕ್ಷ್ಮೀ ಲೇಔಟ್ಗೆ ಹೋಗಿ ನಾವು ತಿರುಪತಿಯಲ್ಲಿ ಪಡೆಯುವಂತಹ ದೇವರ ದರ್ಶನವನ್ನ ಇಲ್ಲಿ ಕೂಡ ನಾವು ಪಡಿಬಹುದು. ಮಕ್ಕಳಿದ್ರಂತೂ ಒಮ್ಮೆ ನೀವು ಭೇಟಿಯನ್ನ ನೀಡಲೇಬೇಕು. ಈ ಎಲ್ಲಾ ಮಾಹಿತಿಗಳು ನಿಮ್ಗೇನಾದ್ರೂ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನೀವು ಇಲ್ಲಿ ಇಸ್ಕಾನ್ ಟೆಂಪಲ್ಗೆ ಹೋದಾಗ ಈ 2 ದೇವಸ್ಥಾನಗಳಿಗೆ ಹೋಗೋದನ್ನ ದಯವಿಟ್ಟು ಮರಿಬೇಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.